ದೊಡ್ಡ ಗಾತ್ರದ ಈರುಳ್ಳಿ, ಸಣ್ಣ ಟೊಮೊಟೊ, ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 12 ಹಸಿಮೆಣಸಿನ್ಕಾಯಿ, ಹುರಿಗಡಲೆ, ಕಾಯಿ ತುರಿ, ಚಕ್ಕೆ 1 ಇಂಚು, ಲವಂಗ 4, ಪುದೀನ, ಧನಿಯಾ ಪುಡಿ, ಮಟನ್ ಮಸಾಲ, ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಪುದೀನ, ಪಲಾವ್ ಎಲೆ, ಮಟನ್ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ, ಒಂದು 4 ಸಲ ತೊಳೆದಿಟ್ಟಿದ್ದೀನಿ. ಇದಕ್ಕಿದ್ದ ಅವರೆಕಾಳು ಸ್ವಲ್ಪ ಮನೇಲಿತ್ತು, ಅದೆಲ್ಲ ಹುರ್ಕೊಳ್ಲಿಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನ್ ಎಣ್ಣೆ, ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಮಸಾಲೆ ರುಬ್ಕೊಂಡು ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಈಗ ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಟೊಮೊಟೊ 1 ಟೊಮೊಟೊ, ಚಕ್ಕೆ ಲವಂಗ, ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾನು ಸ್ಟೀಲ್ ಬಾಣಲಿ ಇಟ್ಟಿರೋದ್ರಿಂದ ಬೇಗ ಕೂತ್ಕೊಳುತ್ತೆ, ಆ ಒಂದು ಕಾರಣಕ್ಕೆ ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ. ಈಗೆಲ್ಲ ಹುರಿದಿದ್ದಾಯಿತು, ಒಂದು 5 ನಿಮಿಷ ತೊಗೊಳುತ್ತೆ. ಕಾಯಿ ತುರಿ, ಸ್ವಲ್ಪ ಹುರಿಗಡಲೆ, 2 ಸ್ಪೂನ್ ಹುರಿಗಡಲೆ ಇತ್ತಲ್ಲ ಅದು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋದಕ್ಕೆ ಹುರಿದಿಟ್ಕೊಂಡಿದ್ನಲ್ಲ, ಅದು ತಣ್ಣಗಾಗಲಿ ಅಂದ್ಬಿಟ್ಟಿದ್ನಲ್ಲ, ಅದನ್ನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ರುಬ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದನ್ನ ಹಾಕಿ ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಪಲಾವ್ ಎಲೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಕೆಂಬಾರ ಬರಬೇಕು. ಕೆಂಪಿಗೆ ಹುರ್ಕೊಂಡ್ಮೇಲೆ ಸ್ವಲ್ಪ ಕೆಂಪು ಹುರ್ಕೊಂಡಿದ್ದಾದ್ಮೇಲೆ ಪುದೀನ ಟೊಮೊಟೊ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ. ಈಗ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಚೆನ್ನಾಗಿ ನೀರು ಬಿಟ್ಕೊಂಡು ಫ್ರೈ ಮಾಡಬೇಕು. ಮಟನ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ಮಟನ್ ಮಸಾಲೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಒಂದು 5 ನಿಮಿಷ ಕೂಗಿಸ್ಕೊಂಡ್ರೆ, ಈಗ ಹುರ್ಕೊಂಡ್ರೆ ಈ ಥರ ನೀರು ಬಿಟ್ಕೊಳುತ್ತೆ. ಈಗ ಇದಕ್ಕಿಂತ ಅವರೆಕಾಳು ಸ್ವಲ್ಪ ಇತ್ತಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾಕಿ ಇನ್ನೊಂದು 5 ನಿಮಿಷ ಹುರ್ಕೊಳ್ತೀನಿ. ಈ 5 ನಿಮಿಷ ಹುರ್ಕೊಂಡ್ರೆ ಇದಕ್ಕಿದ್ದ ಅವರೆಕಾಳು ಹಾಕಿ ಚೆನ್ನಾಗಿ ತಿರ್ಸ್ಕೊಡ್ಬೇಕು. ಅದಕ್ಕೂ ಮಸಾಲೆ ಎಲ್ಲ ಹಿಡ್ಕೋಬೇಕಲ್ವ, ಅದನ್ನು ಒಂದು 5 ನಿಮಿಷ ಹಾಗೆ ಹುರ್ಕೊಳ್ತೀವಿ. ರಬ್ಬರ್ ಏನು ಹಾಕಲ್ಲ, ಇದು ತಿರ್ಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ತಿರ್ಸ್ಕೊಟ್ಟಿದ್ದಾದ್ಮೇಲೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಮಟನ್ ಆಗಲೇ ರುಬ್ಕೊಂಡಿದ್ನಲ್ವ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಇದಾಕಿ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡು ರುಬ್ಬಿರೋ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕಿ ಅದನ್ನೇ ಅದೇ ಜಾರಲ್ಲಿ ತೊಳೆದು ನೀರು ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕಾಗಿರೋದ್ರಿಂದ ನೀರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಒಂದು 2 ಸಲ ಕಲಸಿ ನೋಡ್ತೀನಿ. ಕಲಸಿದ್ದಾದಮೇಲೆ ಗಟ್ಟಿ ಆಯಿತು ಅನಿಸುತ್ತೆ, ನನಗೇನೋ ಈಗ ಗಟ್ಟಿ ಇದೆ ಅನಿಸ್ತಾ ಇದೆ, ಅದರಿಂದ ಇನ್ನೊಂಚೂರು ನೀರು ಆ್ಯಡ್ ಮಾಡ್ತೀನಿ. ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ತಿರುಗಿಸಿ ನೋಡ್ತೀನಿ. ಈ ಅದಕ್ಕಿದ್ದರೆ ಚೆನ್ನಾಗಿರುತ್ತೆ. ಆ್ಯಡ್ ಮಾಡಿದ್ದೀನಿ. ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಎಳೆ ಮಟನ್ ಆಗಿರೋದ್ರಿಂದ ಸಾಂಬಾರು ರೆಡಿ ಆಗಿದೆ.
ನೋಡಿರಿ, ನಮಗೆ ಈ ಹದ ಇರಬೇಕು. ನಮ್ಮ ಮನೆಯಲ್ಲಿ ಈ ಹದ ಇದ್ದರೆ ಸರಿ ಹೋಗುತ್ತೆ. ಇನ್ನು ಅನ್ನ ಮಾಡ್ಕೊಂಡಿದ್ದೀನಿ, ಬಿಸಿ ಬಿಸಿ ಮುದ್ದೆ ತೊಳೆಸಿದ್ದೀನಿ. ಈಗ ಸರ್ವ್ ಮಾಡ್ತೀನಿ ತಟ್ಟೆಗೆ. ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ. ಈಗ ಸಾಂಬಾರು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆಯಾ?